ಎಲ್ಲ ಕಡೆ ದಿ ಡೆವಿಲ್ ದ ಹವಾ ಶುರುವಾಗಿದೆ. ಒಂದ್ ರೀತಿಯಾಗಿ ಎಲ್ಲ ಒಂದು ಡಿ ಬಾಸ್ ಫ್ಯಾನ್ಸ್ ಗಳು ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸೆಲೆಬ್ರಿಟಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಸಿಕ್ಕಿರುವಂತದ್ದು. ನೆಕ್ಸ್ಟ್ ವೀಕ್ ಗೌರಿ ಗಣೇಶ ಹಬ್ಬ ಇದೆ. ಹಬ್ಬಕ್ಕಿಂತ ಮುಂಚೆನೆ ಈಗ ಆಲ್ರೆಡಿ ಫ್ಯಾನ್ಸ್ ಗಳಿಗೆ ಹಬ್ಬ ಶುರುವಾಗಿ ಹೋಗಿದೆ. ಹಬ್ಬ ಯಾವುದು ಅಂತ ಹೇಳಿದ್ರೆ ದಿ ಡೆವಿಲ್ ಹಬ್ಬ. ಈಗ ಆಲ್ರೆಡಿ ಒಂದ್ ಕಡೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಿನಿಮಾ ಅಂದ್ರೆ ಆ ಒಂದು ಹಾಡೇನಿತ್ತು ಹಾಡು ಎಲ್ಲಾ ಕಡೆನೂ ಕೂಡ ಅದ್ರ ಹವಾ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ದಿ ಡೆವಿಲ್ ಸಿನಿಮಾ ಚಿತ್ರತಂಡದಿಂದ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಈ ಒಂದು ಕುರಿತು ಅಂದ್ರೆ ಅವರ ಅಫಿಷಿಯಲ್ ಅಕೌಂಟ್ ಅಲ್ಲಿ ಹಾಕಿರುವಂತದ್ದು ಡಿಸೆಂಬರ್ 12ಕ್ಕೆ ಅಂದ್ರೆ 12/12/2025 ಈ ಒಂದು ದಿನಾಂಕದಲ್ಲಿ ದಿ ಡೆವಿಲ್ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಇನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಅಂದ್ರೆ ದರ್ಶನ್ ಅವರ ಅಫಿಷಿಯಲ್ ಅಕೌಂಟ್ ಅಲ್ಲೇ ಇದನ್ನ ಹಾಕಿರುವಂತದ್ದು. ಆ ಪೋಸ್ಟರ್ ಅನ್ನ ನೋಡಿದ್ರು ಕೂಡ ಬಹಳಷ್ಟು ವಿಭಿನ್ನವಾಗಿರುವಂತದ್ದು. 12/12 ಅನ್ನುವಂಥದ್ದು ಉಲ್ಟಾ ಪಲ್ಟಾ ಹಾಕಿ ಮೇಲ್ಗಡೆ ದರ್ಶನ್ ಅವರ ಫೋಟೋನ ಹಾಕಿರುವಂತದ್ದು. ಮೇ ಬಿ ಚಿತ್ರಕಥೆನೇ ಅಷ್ಟು ಉಲ್ಟಾ ಪಲ್ಟಾ ಆಗಿದೆಯಾ ಅಥವಾ ವಿಭಿನ್ನ ರೀತಿಯಾಗಿದೆಯಾ, ಯಾವ ರೀತಿ ಆಗಿದೆ ಅನ್ನೋ ಒಂದು ಕುತೂಹಲವನ್ನ ಹೆಚ್ಚುತ್ತಾ ಇದೆ. ಈ ಕಡೆ ನೋಡಿದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ನೋಡಿದ್ರೆ ಅಂದ್ರೆ ಒಂದ್ ನಿಮಿಷಕ್ಕೂ ಲಕ್ಷಗಟ್ಟಲೆ ವೀಕ್ಷಣೆಯನ್ನ ಪಡ್ಕೊಳ್ತಾ ಇದೆ, ಮುನ್ನುಗ್ತಾ ಇದೆ, ಎಷ್ಟೋ ಒಂದು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತಾ ಇದೆ. ಲೈಕ್ಸ್ ಗಳಂತೂ ಕೇಳಬೇಡ, ಅಂದ್ರೆ ಲೈಕ್ಸ್ ಗಳಂತೂ ನಿಮಿಷಕ್ಕೂ ಜಾಸ್ತಿ ಆಗ್ತಾ ಇದೆ. 20 ಮಿನಿಟ್ಸ್ ಅಲ್ಲಿ ಮೋರ್ ದೆನ್ 1 lakh ಲೈಕ್ಸ್ ಬಂದಿರುವಂತ ಒಂದು ರೆಕಾರ್ಡ್ ಅನ್ನ ಕೂಡ ಮಾಡಿರುವಂತದ್ದು. ಸೊ ಈ ರೀತಿಯಾಗಿ ಏನು ದರ್ಶನ್ ಫ್ಯಾನ್ಸ್ ಕಾದು ಕುಳಿತಿದ್ರು ಅವರಿಗೆಲ್ರಿಗೂ ಕೂಡ ಒಂದ್ ರೀತಿಯಾಗಿ ಹಬ್ಬದ ಮುಂಚೆ ಹಬ್ಬದ ಸಿಹಿ ಊಟವನ್ನ ದಿ ಡೆವಿಲ್ ಸಿನಿಮಾ ಹಾಕಿರುವಂತದ್ದು. ಅಂದ್ರೆ ಡಿಸೆಂಬರ್ 12ಕ್ಕೆ ನಾವು ನಿಮ್ ಮುಂದೆ ಬರ್ತೀವಿ, ಇದೇ ಪ್ರೋತ್ಸಾಹವನ್ನ ನೀಡಿ ಸೆಲೆಬ್ರಿಟಿಗಳೇ, ನಲ್ಮೆಯ ಸೆಲೆಬ್ರಿಟಿಗಳೇ ಅಂತ ಮೆನ್ಷನ್ ಮಾಡಿ ಹಾಕಿರುವಂತದ್ದು. ಸೊ ಏನು ಕ್ವಶನ್ಸ್ ಇತ್ತು, ದಿ ಡೆವಿಲ್ ಸಿನಿಮಾ ಯಾವಾಗ ಬರುತ್ತೆ, ಯಾಕಂತ ಹೇಳಿದ್ರೆ ದರ್ಶನ್ ಅವರು ಜೈಲಿಗೆ ಹೋದ್ಮೇಲಂತೂ ಬಹಳಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತು, ಕುತೂಹಲ. ಅಂದ್ರೆ ಯಾವಾಗ ಸಿನಿಮಾ ಬರುತ್ತೆ, ಏನ್ ಕತೆ ಇರಬಹುದು, ಯಾವ ರೀತಿಯಾಗಿಲ್ಲ. ಇನ್ನು ಆ ಟೀಸರ್ ರಿಲೀಸ್ ಆದಾಗಂತೂ ಅದನ್ನೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ರು. ಈಗ ಸಾಂಗ್ ಅನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಆ ಸಾಂಗ್ ಸೆಲೆಬ್ರೇಟ್ ಮಾಡ್ತಾನೆ ಮತ್ತಷ್ಟು ಇನ್ನು ಸಿಹಿಯನ್ನ ಕೊಡ್ತೀವಿ ನಿಮಗೆ ಅಂತ ದಿ ಡೆವಿಲ್ ಸಿನಿಮಾದ ರಿಲೀಸ್ ಅನ್ನ ಅಂದ್ರೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಡಿಸೆಂಬರ್ 12ಕ್ಕೆ ಆ ಒಂದು ಚಿತ್ರ ರಿಲೀಸ್ ಆಗುತ್ತೆ. ಚಿತ್ರ ರಿಲೀಸ್ ಆದ್ಮೇಲೆ ಯಾವ ರೀತಿಯಾಗಿ ಹಿಟ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತಾ ಅಥವಾ ಸುಂಟರಗಾಳಿ ತರ ಎಲ್ಲಾನು ಒಂದು ಪುಡಿ ಮಾಡ್ಬಿಡ್ತಾ ರೆಕಾರ್ಡ್ ನ, ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಿದೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.